ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಮಂಗಳೂರಿಗೆ ಬಂದು ಸೇರಿದ ಐಷಾರಾಮಿ ಕ್ರೂಸ್ ವಿದೇಶಿ ಪ್ರವಾಸಿಗರ ಆಗಮನಕ್ಕೆ ಭವ್ಯ ಸ್ವಾಗತದ ಉಡುಗೊರೆ. ಫೆಬ್ರವರಿ 24ರಿಂದ ಮಾರಿಕಾಂಬಾ ಜಾತ್ರೆ ಪ್ರಾರಂಭ. ರಾಜ್ಯದ ಅತಿ ದೊಡ್ಡ ಜಾತ್ರೆಗೆ ಸಾಕ್ಷಿಯಾಗಲಿರುವ ಶಿರಸಿ ಪಟ್ಟಣ. ಎಚ್-1ಬಿ ವೀಸಾ ಸಂದರ್ಶನ ವಿಳಂಬ. ಅತಂತ್ರ ಸ್ಥಿತಿಯಲ್ಲಿ ಭಾರತೀಯರು. ಅರಾವಳಿ ಸಂರಕ್ಷಣೆಗೆ ನಾವು ಬದ್ಧ. ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಸ್ಪಷ್ಟನೆ. ಭಾರತ ಭೂತಾನ್ ಪ್ರವಾಸೋದ್ಯಮ ಇನ್ನಷ್ಟು ಗಟ್ಟಿ. ಬಿಟಿಸಿ ಕಾನ್ಕ್ಲೇವ್ ಮೂಲಕ ಉಭಯ ರಾಷ್ಟ್ರಗಳ ಒಗ್ಗಟ್ಟು. ಅಡ್ವೆಂಚರ್ ಟೂರಿಸಂಗೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸಿದ ಒಮಾನ್. ಸಾಹಸ ಚಟುವಟಿಕೆಯನ್ನ ಆಯೋಜಿಸುವ ಮುನ್ನ ಅನುಮತಿ ಕಡ್ಡಾಯ. MS7 ಸೀಸ್ ನ್ಯಾವಿಗೇಟರ್ ಐಷಾರಾಮಿ ಕ್ರೂಸ್ ಮೂಲಕ ವಿದೇಶಿ ಪ್ರವಾಸಿಗರು ನ್ಯೂ ಮಂಗಳೂರು ಬಂದರಿಗೆ ಆಗಮಿಸಿದ್ದು, ಇದರಿಂದ ಕರಾವಳಿ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಉತ್ತೇಜನ ಸಿಕ್ಕಂತಾಗಿದೆ. ಅಮೆರಿಕ, ಇಂಗ್ಲೆಂಡ್, ಜರ್ಮನಿ ಸೇರಿದಂತೆ ವಿವಿಧ ದೇಶಗಳಿಂದ ಆಗಮಿಸಿದ ಪ್ರವಾಸಿಗರನ್ನ ಹೊತ್ತ ಕ್ರೂಸ್ ಬೆಳಿಗ್ಗೆ ಮಂಗಳೂರು ಬಂದರಿಗೆ ಬಂದಿದೆ. ಈ ಕ್ರೂಸ್ ಬಹಮಾಸ್ನಿಂದ ಹೊರಟಿದ್ದು ಮಲೇಷ್ಯಾ, ಸಿಂಗಪುರ್ ಮತ್ತು ಶ್ರೀಲಂಕಾ ಮೂಲಕ ಭಾರತವನ್ನ ಪ್ರವೇಶಿಸಿ ಮಂಗಳೂರಿನಲ್ಲಿ ತಂಗಲಿದೆ. ನಂತರ ಗೋವಾ ಮತ್ತು ದುಬೈ ಮೂಲಕ ವಾಪಸ್ ತೆರಳಲಿದೆ. ನ್ಯೂ ಮಂಗಳೂರು ಬಂದರು ಪ್ರಾಧಿಕಾರ ಪರವಾಗಿ ಕಸ್ಟಮ್ಸ್ ಆಯುಕ್ತೆ ವಿನಿತಾ ಶೇಖರ್ ಅವರ ನೇತೃತ್ವದಲ್ಲಿ ಪ್ರವಾಸಿಗರಿಗೆ ಸಾಂಪ್ರದಾಯಿಕ ಸ್ವಾಗತ ಕೋರಲಾಯಿತು. ಬಂದರಿಗೆ ಆಗಮಿಸಿದ ಬಳಿಕ ಪ್ರವಾಸಿಗರು ಮಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರಮುಖ ಪ್ರವಾಸಿ ಹಾಗೂ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಫೆಬ್ರವರಿ 24ರಿಂದ ಮಾರ್ಚ್ 4ರವರೆಗೆ ನಿಗದಿಯಾಗಿದೆ. ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಎಂದೇ ಪರಿಗಣಿಸಲ್ಪಟ್ಟಿರುವ ಮಾರಿಕಾಂಬಾ ದೇವಾಲಯದ ಸಭಾ ಮಂಟಪದಲ್ಲಿ ಜಾತ್ರಾ ಪೂರ್ವಭಾವಿ ಸಭೆ ನಡೆದಿದ್ದು, ಜಾತ್ರಾ ಮುಹೂರ್ತ, ಮರು ಪ್ರತಿಷ್ಠಾ ವಿಧಿ ಚಾಲನೆ ಹಾಗೂ ಇನ್ನಿತರ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ್, ಎಸಿ ಕಾವ್ಯರಾಣಿ, ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ, ಮಾರಿಕಾಂಬಾ ದೇಗುಲದ ಅಧ್ಯಕ್ಷ RG ನಾಯ್ಕ್, ಧರ್ಮದರ್ಶಿಗಳು ಸೇರಿದಂತೆ ಸಾರ್ವಜನಿಕರು ಕೂಡ ಉಪಸ್ಥಿತರಿದ್ದರು. ಫೆಬ್ರವರಿ 25ರಂದು ರಥೋತ್ಸವ ಜರುಗಲಿದ್ದು, ನಂತರ ಜಾತ್ರಾ ಗದ್ದುಗೆಯಲ್ಲಿ ದೇವಿ ಪ್ರತಿಷ್ಠಾಪನೆ ನೆರವೇರಲಿದೆ. ಫೆಬ್ರವರಿ 26ರಂದು ದೇವಿ ದರ್ಶನ ಮತ್ತು ಪೂಜಾ ಸೇವೆ, ಹರಕೆಗಳ ಸಮರ್ಪಣೆ ಪ್ರಾರಂಭವಾಗಲಿದೆ ಎಂದು ಪ್ರಕಟಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಮಾರಿಕಾಂಬಾ ಸಭಾ ಮಂಟಪದಲ್ಲಿ ಜಾತ್ರಾ ಮಹೋತ್ಸವ ನಿಶ್ಚಯ ಸಂಕೇತವಾಗಿ ದೀಪವನ್ನು ಕೂಡ ಬೆಳಗಲಾಯಿತು. ಭಾರತದಲ್ಲಿರುವ US ರಾಯಭಾರ ಕಚೇರಿಗಳು H-1B ವೀಸಾ ಸಂದರ್ಶನಗಳನ್ನು ಏಕಾಏಕಿ ಮುಂದಿನ ವರ್ಷಕ್ಕೆ ಮುಂದೂಡಿರುವ ಪರಿಣಾಮ H-1B ವೀಸಾದಾರರು ಅಮೆರಿಕಗೆ ತೆರಳಲಾಗದೆ ಭಾರತದಲ್ಲೇ ಇರುವಂತಾಗಿದೆ. ಕೆಲಸದ ಪರವಾನಗಿ ರೆವೆನ್ಯೂಗಾಗಿ ಹಿಂತಿರುಗಿದ್ದ ನೂರಾರು ಭಾರತೀಯ H-1B ವೀಸಾದಾರರು ಅಮೆರಿಕದ ಹೊಸ ಸಾಮಾಜಿಕ ಮಾಧ್ಯಮ ಪರಿಶೀಲನಾ ನೀತಿ ಕಾರಣದಿಂದಾಗಿ ತೊಂದರೆಯಲ್ಲಿ ಸಿಲುಕಿದ್ದಾರೆ. ಇದರ ಮಧ್ಯೆ ವೀಸಾ ಸಿಗದಿದ್ದರೂ ಕೆಲಸಕ್ಕೆ ಮರಳುವಂತೆ ಕಂಪನಿಗಳ ಒತ್ತಡ ಹೇರುತ್ತಿದ್ದು, ಇದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಅಮೆರಿಕದ ರಾಯಭಾರ ಕಚೇರಿಗಳು ಪೂರ್ವ ಸಿದ್ಧತೆ ಇಲ್ಲದೆ ವೀಸಾ ನವೀಕರಣ ಸಂದರ್ಶನಗಳನ್ನು ಮುಂದೂಡಿದೆ. ಇದರಿಂದಾಗಿ ನಮ್ಮ ವೃತ್ತಿ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ವೀಸಾ ವಿಳಂಬದಿಂದ ಕಂಗಿಟ್ಟಿರುವ ಭಾರತೀಯರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅರಾವಳಿ ಬೆಟ್ಟಗಳಲ್ಲಿ ಅಕ್ರಮ ಗಣಿಗಾರಿಕೆ ಸಂಬಂಧಿಸಿದಂತೆ ಬಾಕಿ ಉಳಿದಿರುವ ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುತ್ತಿದ್ದು, ಗಣಿಗಾರಿಕೆಗೆ ಅನುಮತಿ ನೀಡಲು ವಿವಿಧ ರಾಜ್ಯಗಳಿಗೆ ಏಕರೂಪ ಮಾನದಂಡ ರೂಪಿಸಲು ಕಳೆದ ವರ್ಷ ಸಮಿತಿಯನ್ನು ರಚಿಸಲಾಗಿದೆ. ಸಂರಕ್ಷಿತ ಪ್ರದೇಶಗಳು, ಪರಿಸರ ಸೂಕ್ಷ್ಮ ವಲಯಗಳು, ಹುಲಿ ಮೀಸಲು ಪ್ರದೇಶಗಳು, ಚೌಗು ಪ್ರದೇಶಗಳು ಸೇರಿದಂತೆ ಅತಿಕ್ರಮಣ ಪ್ರದೇಶಗಳಲ್ಲಿ ಗಣಿಗಾರಿಕೆ ನಿಷೇಧಿಸುವ ಸಮಿತಿಯ ಶಿಫಾರಸುಗಳನ್ನು ಸುಪ್ರೀಂ ಕೋರ್ಟ್ ಈಗಾಗಲೇ ಒಪ್ಪಿದ್ದು, ಸುಪ್ರೀಂ ಕೋರ್ಟ್ ಅನುಮೋದಿಸಿದ ನಿಯಮಗಳು ಪರ್ವತಗಳಿಗೆ ರಕ್ಷಣೆಯನ್ನ ಒದಗಿಸುವಲ್ಲಿ ಸಮರ್ಥವಾಗಿದೆ. ಬೆಟ್ಟಗಳ ಸಮಗ್ರ ನಿರ್ವಹಣಾ ಯೋಜನೆಯನ್ನ ಅಂತಿಮವಾಗಿ ನಿರ್ಣಯಿಸುವ ತನಕ ಹೊಸ ಗಣಿಗಾರಿಕೆ ಗುತ್ತಿಗೆ ಸ್ಥಗಿತಗೊಳಿಸಲಾಗಿದೆ ಎಂದು ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿಕೆಯನ್ನು ನೀಡಿದ್ದಾರೆ. ಭಾರತ ಮತ್ತು ಭೂತಾನ್ ನಡುವಿನ ವ್ಯಾಪಾರ ಹಾಗೂ ಪ್ರವಾಸೋದ್ಯಮ ಸಂಬಂಧವನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ವತಿಯಿಂದ ವಿಶೇಷ ಕಾನ್ಕ್ಲೇವ್ ಆಯೋಜಿಸಲಾಗಿತ್ತು. ಅಸ್ಸಾಂನ ಚಿರಾಂಗ್ ಜಿಲ್ಲೆಯ ಶಾಂತಿಪುರದಲ್ಲಿ ಈ ಕಾನ್ಕ್ಲೇವ್ ನಡೆದಿದ್ದು, ಆಡಳಿತ ಅಧಿಕಾರಿಗಳು, ವ್ಯಾಪಾರ ಪ್ರತಿನಿಧಿಗಳು ಹಾಗೂ ಪ್ರವಾಸೋದ್ಯಮ ಕ್ಷೇತ್ರದ ತಜ್ಞರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಭಾರತ ಭೂತಾನ್ ಗಡಿ ಪ್ರದೇಶಗಳಲ್ಲಿ ವ್ಯಾಪಾರ ಮತ್ತು ಪ್ರವಾಸೋದ್ಯಮಕ್ಕೆ ಇರುವ ಅವಕಾಶಗಳು, ಸವಾಲುಗಳು ಹಾಗೂ ಅವುಗಳ ಅಭಿವೃದ್ಧಿಗೆ ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ಚರ್ಚೆಯನ್ನು ನಡೆಸಲಾಯಿತು. ಗಡಿ ವ್ಯಾಪಾರ ಸುಗಮವಾಗಿಸಲು ಮೂಲಸೌಕರ್ಯ ಅಭಿವೃದ್ಧಿ, ನಿಯಂತ್ರಣ ವ್ಯವಸ್ಥೆಗಳ ಸುಧಾರಣೆ ಹಾಗೂ ಭದ್ರತಾ ವಿಚಾರಗಳು ಈ ಕಾನ್ಕ್ಲೇವ್ನ ಪ್ರಮುಖ ಚರ್ಚಾ ವಿಷಯಗಳಾಗಿದ್ವು.
ಪ್ರವಾಸಿಗರ ಸುರಕ್ಷತೆ ಮತ್ತು ಪ್ರಕೃತಿ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡುವ ನಿಟ್ಟಿನಿಂದ ಒಮಾನ್ ಸರ್ಕಾರವು ಸಾಹಸ ಪ್ರವಾಸೋದ್ಯಮದಲ್ಲಿ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ. ಒಮಾನ್ನ ಹೆರಿಟೇಜ್ ಮತ್ತು ಟೂರಿಸಂ ಸಚಿವಾಲಯ ಹೊಸ ಮಾರ್ಗಸೂಚಿಗಳನ್ನು ಪ್ರಕಟಿಸಿದ್ದು, ಅಡ್ವೆಂಚರ್ ಟೂರಿಸಂಗೆ ಸಂಬಂಧಿಸಿದ ಎಲ್ಲಾ ಸಂಸ್ಥೆಗಳು ಮತ್ತು ಆಯೋಜಕರು ಅವುಗಳನ್ನು ಕಡ್ಡಾಯವಾಗಿ ಪಾಲಿಸಲು ಆದೇಶಿಸಿದೆ. ಕಯಾಕಿಂಗ್, ರಾಕ್ ಕ್ಲೈಂಬಿಂಗ್, ಹೈಕಿಂಗ್, ಜಿಪ್ ಲೈನ್ ಸೇರಿದಂತೆ ವಿವಿಧ ಹೊರಾಂಗಣ ಸಾಹಸ ಚಟುವಟಿಕೆಗಳು ಈ ನಿಯಮಗಳ ವ್ಯಾಪ್ತಿಗೆ ಬರಲಿದ್ದು, ಹೊಸ ನಿಯಮಗಳ ಪ್ರಕಾರ ಯಾವುದೇ ಸಾಹಸ ಚಟುವಟಿಕೆಯನ್ನು ಆಯೋಜಿಸುವ ಮೊದಲು ಸಂಬಂಧಿತ ಅಧಿಕಾರಿಗಳಿಂದ ಅಧಿಕೃತ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಇದರ ಜತೆಗೆ ಬಳಸುವ ಎಲ್ಲಾ ಸುರಕ್ಷತಾ ಉಪಕರಣಗಳ ಗುಣಮಟ್ಟದ ಪರಿಶೀಲನೆ ಮತ್ತು ಮಾನ್ಯತೆ ಪಡೆದಿರಬೇಕು ಎಂಬ ಸ್ಟ್ರಿಕ್ಟ್ ರೂಲ್ಸ್ ಜಾರಿ ಬಂದಿದೆ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.